ಸೌರ ವಿದ್ಯುತ್ತನ್ನು ಮನೆಯಲ್ಲಿ ಹೇಗೆ ಬಳಸುವುದು ಮತ್ತು ಈ ಚಿಕ್ಕ ಘಟಕವನ್ನು ಹೇಗೆ ಸ್ಥಾಪಿಸುವ ಕುರಿತಂತೆ ನಾನು ಕೆಲವು ವಿವರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಇಲ್ಲಿ ಒಂದು ಸೋಲಾರ್ ಚಾರ್ಜ್ ಕಂಟ್ರೋಲರ್ ತೊಗೊಂಡಿದ್ದೀವಿ. ಚಾರ್ಜಿಂಗ್ ಆಗ್ತಾ ಇರೋದನ್ನು ತೋರಿಸ್ತಾ ಇದೆ ಇಂಡಿಕೇಟ್ರ್. SVP ಚಾರ್ಜಿಂಗು. ಬ್ಯಾಟ್ರಿ ಕಡಿಮೆ ಆದರೆ ಲೋ ಬ್ಯಾಟ್ರಿ ಇಂಡಿಕೇಷನ್ ತೋರಿಸುತ್ತೆ. ನೀವೇನಾದರೂ ಇದಕ್ಕಿಂತ ಹೆಚ್ಚು ಲೋಡ್ ಹಾಕಿದರೆ ಈ ಇಂಡಿಕೇಟ್ರ್ ತೋರಿಸುತ್ತೆ ಲೋಡ್ ಕಡಿಮೆ ಮಾಡಿ ಅಂತ. ಇದರಲ್ಲಿ ನಾನು 6 ಟರ್ಮಿನಲ್ಸ್ ಇದೆ ಚಾರ್ಜ್ ಕಂಟ್ರೋಲರಲ್ಲಿ. S ಪಾಸಿಟಿವ್ ಅನ್ನೋದು ಸೋಲಾರ್ ಪ್ಯಾನಲ್ನ ಪಾಸಿಟಿವ್ ಟರ್ಮಿನಲ್. S ನೆಗೆಟಿವ್ ಅನ್ನೋದು ಸೋಲಾರ್ ಪ್ಯಾನಲ್ನ ನೆಗೆಟಿವ್ ಟರ್ಮಿನಲ್. ಅದೇ ರೀತಿ B+ ಅನ್ನೋದು ಬ್ಯಾಟ್ರಿ ಟರ್ಮಿನಲ್ನ ಪಾಸಿಟಿವ್ ಟರ್ಮಿನಲ್. B- ಅನ್ನೋದು ಬ್ಯಾಟ್ರಿ ಟರ್ಮಿನಲ್ನ ನೆಗೆಟಿವ್ ವೈರ್ನ ಇಲ್ಲಿ ಜೋಡಿಸ್ಬೇಕಾಗುತ್ತೆ. ಅದೇ ರೀತಿ L+ ಮತ್ತು L- ಇದೆ ನೋಡಿ. L ಅಂದರೆ ಲೋಡು. ನೀವು ಬಳಸುವಂಥ ಲೈಟನ್ನು ಆ ಲೈಟ್ DC ಮಾತ್ರ ಇದರಲ್ಲಿ ಯೂಸ್ ಮಾಡ್ಬೋದು. ನೀವು DC ಲೈಟ್ನ ಪಾಸಿಟಿವ್ ಮತ್ತು ನೆಗೆಟಿವ್ ಟರ್ಮಿನಲ್ ಇಲ್ಲಿ ಜೋಡಿಸ್ಬೇಕಾಗುತ್ತೆ. ನಾನು ಇಲ್ಲಿ ನಿಮಗೆ 7Ah 12 ವೋಲ್ಟ್ ಬ್ಯಾಟ್ರಿಯನ್ನು ಹಾಕಿದ್ದೀನಿ. ಈ 12 ವೋಲ್ಟ್ ಬ್ಯಾಟ್ರಿ ನಿಮಗೆ ಈ 5 ವ್ಯಾಟ್ ಏನು ನಾವು ಸೋಲಾರ್ ಪ್ಯಾನಲ್ ಹಾಕಿದ್ದೀವಲ್ಲ, ಇದು 5 ವ್ಯಾಟ್ ಸೋಲಾರ್ ಪ್ಯಾನಲ್. ಈ ಸೋಲಾರ್ ಪ್ಯಾನಲ್ಲು ನಿಮಗೆ ಈ 3 ವ್ಯಾಟ್ ಬಲ್ಬನ್ನು ಹಚ್ಚಿದ್ರೆ ಸುಮಾರು 7 ಗಂಟೆವರೆಗೂ ಬಲ್ಬ್ ಉರಿಯುತ್ತೆ. ಒಂದು ಚಿಕ್ಕ ಗುಡಿಸಲಿಗೆ ಸಾಕಾಗುತ್ತೆ ಇಷ್ಟು ವೋಲ್ಟೇಜ್ ಬೆಳಕು. ನೀವು ಇನ್ನೂ ಜಾಸ್ತಿ ಹಾಕಿದರೆ 3 ಅವರ್ ಬರುತ್ತೆ. 2 ಹಾಕಿದರೆ 5 ವ್ಯಾಟ್ ಹಾಕಿದರೆ 2.5 ಅವರ್ ಬರುತ್ತೆ. 3 ವ್ಯಾಟ್ ಹಾಕಿದರೆ 7 ಅವರ್ ಬರುತ್ತೆ. ಹೀಗೆ ನೀವು ಕರೆಂಟ್ ಹೆಚ್ಚು ಬಳಸಿದರೆ ಬೇಗ ಖಾಲಿ ಆಗುತ್ತೆ. ನಿಧಾನ ಕಡಿಮೆ ಬಳಸಿದರೆ ಜಾಸ್ತಿ ಹೊತ್ತು ಬರುತ್ತೆ. ಇದು ಬ್ಯಾಟ್ರಿ ಟರ್ಮಿನಲ್. ಇದು ಬ್ಯಾಟ್ರಿ ಟರ್ಮಿನಲ್ನ ಪಾಸಿಟಿವ್ ಟರ್ಮಿನಲ್ಗೆ ಯಾವಾಗಲೂ ರೆಡ್ ಇಂಕ್ ಹಾಕಿರ್ತಾರೆ ಗೊತ್ತಾಗಲಿ ಅಂತ. ನೋಡಿ ಪಾಸಿಟಿವ್ ಇದೆ ನೋಡಿ, ಇಲ್ಲಿ ರೆಡ್ ಇಂಕ್ ಹಾಕಿರ್ತಾರೆ. ನೆಗೆಟಿವ್ ಟರ್ಮಿನಲ್ಗೆ ಬ್ಲ್ಯಾಕ್ ಇಂಕನ್ನು ಹಾಕಿರ್ತಾರೆ. ಈಗ ನೋಡಿ ನಾನು ಚಾರ್ಜ್ ಕಂಟ್ರೋಲ್ನ ಆಫ್ ಮಾಡ್ತೀನಿ. ಈ ಲೈಟ್ ಹತ್ತೋಡುತ್ತೆ. ಈಗ ಇನ್ನೂ ಬೆಳಕು ಬರ್ತಾ ಇದೆ. ಬೆಳಕಂದರೆ ಇದರಲ್ಲಿ ಬೆಳಕಿನಲ್ಲಿ ಇರುವಂಥ ಕ್ವಾಂಟಾ ಸೋಲಾರ್ ಪ್ಲೇಟ್ ಮೇಲೆ ಬಿದ್ದು ಚಾರ್ಜಿಂಗ್ ತೋರಿಸ್ತಾ ಇದೆ. ಇದು ನಾನು ಆಫ್ ಮಾಡ್ತೀನಿ. ನೋಡಿ ಆಫ್ ಆಯ್ತು ನೋಡಿ ಲೈಟಿಂಗ್. ನೋಡಿ ಇಲ್ಲೇ ನೋಡಿ, ನಾನು ಇದ್ರ ಮೇಲೆ ಪುಸ್ತಕ ಮುಚ್ತೀನಿ, ಲೈಟ್ ಆಫ್ ಆಗುತ್ತೆ. ಪುಸ್ತಕ ತೆರಿತೀನಿ, ಲೈಟ್ ಆನ್ ಆಗುತ್ತೆ. ನೋಡಿ, ಇದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ನೋಡಿ, ಇಷ್ಟು ಬೆಳಕು ಬಿದ್ದರೂ ಸಾಕು ಅದಕ್ಕೆ ಚಾರ್ಜ್ ಆಗೋದನ್ನ ಇಂಡಿಕೇಟರ್ ತೋರಿಸುತ್ತೆ. ಇಷ್ಟು ಮುಚ್ಚಿದ ಮೇಲೆ ನೀವು ಸ್ವಲ್ಪ ಹೊತ್ತಿಗೆ ನೋಡಿ, ಆ ಚಾರ್ಜ್ ಇರುತ್ತಲ್ಲ, ಒಂದು 2 ಸೆಕೆಂಡಿಗೆ ಅಥವಾ ಒಂದು 5 ಸೆಕೆಂಡಿಗೆ ಲೈಟ್ ಆನ್ ಆಗುತ್ತೆ, ಲೋಡು ಆನ್ ಆಗುತ್ತೆ. ಯಾಕಂದರೆ ಆ ಕೆಪಾಸಿಟ್ರಲ್ಲಿ ಇನ್ನೂ ವೋಲ್ಟೇಜ್ ಇರುತ್ತಲ್ಲ, ಅದರ ಸಲುವಾಗಿ ಅದು ಹತ್ತಲ್ಲ. ನೋಡಿ ದೀಪ ಬೆಳಗ್ತಾ ಇದೆ ಈಗ. ನೋಡಿ ಈಗ SVP ಚಾರ್ಜಿಂಗ್ ಆಫ್ ಆಗಿದೆ. ನೋಡಿ SVP ಆಫ್ ಆಗಿದೆ. ಇನ್ನೊಂದು ಲೈಟ್ ಆನ್ ಆಗಿದೆ. ನೋಡಿ ಯಾವ ಲೈಟ್ ಆನ್ ಆಗಿದೆ ನೋಡಿ. ಇನ್ನು ಇದರಲ್ಲಿ ಲೋಡ್ ಆನ್ ಆಗಿದೆ, ಲೈಟ್ ಬರ್ತಾ ಇದೆ. ಹೀಗೆ ನೀವು ಮನೆಯಲ್ಲಿ ಕೂಡ ಸೋಲಾರ್ ಲೈಟ್ನ ಮಾಡ್ಕೋಬೋದು. ವಿದ್ಯಾರ್ಥಿಗಳು ಕೂಡ ಈ ಥರದ ಪ್ರಾಜೆಕ್ಟನ್ನು ನಿಮ್ಮ ಶಾಲೆಯಲ್ಲಿ ಅಥವಾ ನಿಮ್ಮ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಈ ಥರದ ಚಿಕ್ಕ ಚಿಕ್ಕ ಯೋಜನೆಗಳನ್ನು ಮಾಡ್ಕೋಬೋದು. ಸೌರ ಫಲಕಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಅಥವಾ ಸೋಲಾರ್ ಪ್ಯಾನೆಲ್ ಹೇಗೆ ಕಾರ್ಯವನ್ನು ನಿರ್ವಹಿಸುತ್ತವೆ? ಸೌರ ಫಲಕಗಳನ್ನು ಸಾಮಾನ್ಯವಾಗಿ ಸಿಲಿಕಾನ್ ಅಥವಾ ಇನ್ನೊಂದು ಸೆಮಿಕಂಡಕ್ಟರ್ ವಸ್ತುವನ್ನು ಗಾಜಿನ ಕವಚದೊಂದಿಗೆ ಲೋಹದ ಫಲಕದ ಚೌಕಟ್ಟಿನಲ್ಲಿ ಸ್ಥಾಪಿಸಲಾಗುತ್ತದೆ. ಈ ವಸ್ತುವು ಸೂರ್ಯನ ಬೆಳಕಿನ ಫೋಟಾನ್ಗಳಿಗೆ ಒಡ್ಡಿಕೊಂಡಾಗ ಇದು ಎಲೆಕ್ಟ್ರಾನನ್ನು ಬಿಡುಗಡೆ ಮಾಡುತ್ತದೆ ಮತ್ತು ವಿದ್ಯುದಾವೇಶವನ್ನು ಉತ್ಪಾದಿಸುತ್ತದೆ.
ಇಲ್ಲಿ ಫೋಟಾನ್ಗಳೆಂದರೆ ಶಕ್ತಿಯ ಚಿಕ್ಕ ಪ್ಯಾಕೆಟ್ಗಳು, ಅದನ್ನು ಕ್ವಾಂಟಾನು ಅಂತ ಕರೆಯುವುದು ಉಂಟು.